ಈಗ ನಿನ್ನೆ ನೀವು ಒಂದು ಗಂಭೀರ ಆರೋಪ ಮಾಡಿದ್ರಿ. ಈಗ ಇಷ್ಟು ದಿನ ಬಿಟ್ಟು ಈಗ ಯಾಕೆ ಅವ್ರು ಸಾರಂಗ್ ಅವ್ರು ಹೇಳ್ತಾ ಇರುವಂಥದ್ದು ಅನ್ನೋದು, ಅದಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸ್ಪಷ್ಟೀಕರಣ ಕೊಟ್ರಿ. ಇವತ್ತು ಸಾರಂಗ್ ಮಾನೆ ಅವರೇ ಮಾತಾಡಿದ್ದಾರೆ. ಅವರ ಮಾತಿಗೆ ನಿಮ್ಮ ಉತ್ತರ ಏನು ಸರ್? ಸೊ ನಾನು ನೆನ್ನೆನೂ ಹೇಳಿದ್ದೆ, ಮತ್ತು ಇವತ್ತೊಂದು ವಿಡಿಯೋನೂ ಕೂಡ ಒಂದು ಆಡಿಯೋ ಕೂಡ ನಾವು ಕಳಿಸಿದ್ದೀವಿ, ಅದು ಕೂಡ ನಿಮಗೆಲ್ಲ ತಲುಪಿರ್ಬೋದು ಅನಿಸುತ್ತೆ. ಇಲ್ಲಿ ಪ್ರಮುಖವಾದಂಥ ವ್ಯಕ್ತಿ ಯಾರಪ್ಪ ಅಂತ ಹೇಳ್ತು ಅಂತಂದರೆ ಡಾಕ್ಟರ್ ಪ್ರಯಾಗ್ ಅನ್ನುವಂಥ ವ್ಯಕ್ತಿ. ಆ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಂತಂದರೆ ಆ ಹುಡುಗನ ಪ್ರವೋಕ್ ಮಾಡಿ ಕರೀತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಪ್ರಯಾಗ್ ಅವ್ರು ತಿಳ್ಕೊಬೇಕಾಗಿರೋದು ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾನು ಡೈರೆಕ್ಟರ್ ಅಲ್ವೋ ಅನ್ನುವಂಥದ್ದು ಆನ್ಲೈನಲ್ಲಿ ಸಿಕ್ಕುತ್ತೆ, ಅಲ್ಲೋಗಿ ಚೆಕ್ ಮಾಡ್ತು ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ನಾನು ಡೈರೆಕ್ಟರ್ ಆಗಿದ್ದೀನೋ ಇಲ್ವೋ ಅಂತ ಅನ್ನುವಂಥದ್ದು. ಅದೊಂದು ಕ್ಲಾರಿಟಿ ಕೊಡ್ತೀನಿ. ಎರಡನೇದು, ನಿನ್ನೆ ರಾತ್ರಿನೂ ಮಾತಾಡಿದ್ದಾನೆ ನನ್ನ ಜೊತೆ ಯಾರು ಸಾರಂಗು, ಮತ್ತು ಬೆಳಗ್ಗೆನೂ ಕೂಡ ಈಗ ಮಧ್ಯಾಹ್ನ ಇಂಟ್ರ್ಯೂ ಮುಗಿಸ್ಕೊಬಂದ್ಬಿಟ್ಟು ಮಾತಾಡಿದ್ದಾನೆ. ಅವನು ನನ್ನ ಹತ್ರ ಒಂದು ಮಾತಾಡ್ತಾನೆ, ಅವರು ನನಗೆ ಪ್ರವೋಕ್ ಮಾಡಿದ್ದಕ್ಕೆ ನಾನು ಮಾತಾಡ್ತಿರೋದು, ಅವರೇ ಫೋರ್ಸ್ ಮಾಡ್ತಾ ಇದ್ದಾರೆ ನನಗೆ, ಪ್ರಯಾಗ್ ಅವರು ಮಾತಾಡಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಮಾತಾಡ್ತಾ ಇರೋದು, ಇಲ್ಲಾಂದರೆ ನಾನು ಮಾತಾಡ್ತಾನೆ ಇರಲಿಲ್ಲ ಮಾಧೋಜಿ, ನನ್ನ ಮೇಲೆ ದಯವಿಟ್ಟು ಏನೂ ಅಫೆಂಡ್ ತಿಳ್ಕೊಬೇಡಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಆಯಿತಾ, ನಾನೀಗ ಮಾಧ್ಯಮದ ಮುಖಾಂತರ ಹೇಳೋದೇನಪ್ಪ ಅಂತಂದರೆ, ದಯವಿಟ್ಟು ಸಾರಂಗ್ ಇವತ್ತೇ ಕಂಪ್ಲೇಂಟ್ ಕೊಡಿ, ಈಗಲೇ ಹೋಗಿ ಕಂಪ್ಲೇಂಟ್ ಕೊಡಿ, ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಈಗ ಅವ್ನಿಗೆ ಏನು ದುಡ್ಡು ಕೊಡಬೇಕು ಅನ್ನುವಂಥ ದುಡ್ಡು ಕೊಟ್ಟಿದ್ದಾನೆ, ಅದು ಪ್ರಾಡಕ್ಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ, ಪ್ರಾಡಕ್ಟ್ನ ಕೊಡ್ತೀವಿ, ದುಡ್ಡು ಯಾಕೆ ವಾಪಸ್ ಕೊಡ್ಬೇಕು ಅವ್ರಿಗೆ? ಈಗ ನೀವೇನಾದ್ರು ಒಂದು ವಸ್ತುನ ಮಾಡಿಕೊಡಿ ಅಂತ ಕೊಟ್ಟಾಗ ಕಾರ್ಗೆ ಅಡ್ವಾನ್ಸ್ ಕೊಟ್ಟಿರ್ತೀರಾ, ಕಾರ್ ಕೊಡಿ ಅಂತಿರ್ತೀರಾ ಅಥವಾ ದುಡ್ಡು ವಾಪಸ್ ಕೊಡಿ ಅಂತ ಕೇಳ್ತೀರೋ? ಪ್ರಾಡಕ್ಟ್ ಕೇಳಿದ್ದಾನೆ, ಆ ಪ್ರಾಡಕ್ಟ್ನ ನಾವು ಮಾಡಿಕೊಡ್ತೀವಿ. ಇವಾಗ ನಾನು ಹೇಳ್ತಿರೋದು ಅಷ್ಟೇ, ಒಂದು ಇವತ್ತೇ ಅವ್ರು ಕಂಪ್ಲೇಂಟ್ ಕೊಡ್ತೀವಿ ಅಂತಂದರೆ ದಯವಿಟ್ಟು ಕಂಪ್ಲೇಂಟ್ ಕೊಡಿ, ನಾವು ಕೋರ್ಟಲ್ಲಿ ಅದನ್ನು ತೀರ್ಮಾನ ಮಾಡ್ತೀವಿ. 2 ದಿನ ಗಡುವು ಕೊಟ್ಟಿದ್ದೀನಿ, 2 ದಿನ ಟೈಮ್ ಕೊಟ್ಟಿದ್ದೀನಿ, ಇಲ್ಲಾಂದರೆ ಲೀಗಲ್ ಕೇಸ್ ಫೈಲ್ ಮಾಡ್ತೀನಿ. ಇವೆಲ್ಲ ನಮಗೆ ಎದುರಿಸೋದು ಭಯಪಡಿಸುವಂಥ ವಿಷಯ ಏನೂ ಬೇಕಾಗಿಲ್ಲ. ನಾವೇನು ಯಾರ ಹತ್ರನೂ ಮೋಸ ಮಾಡಿಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ ಕರೆಕ್ಟಾಗಿ, ನಾವು ದುಡ್ಡು ನಮಗೆ ಕೊಟ್ಟಿದ್ದಾರೆ ನಮ್ಮ ಕಂಪ್ನಿಗೆ ಅಂತ ಹೇಳಿದ್ದೀವಿ. ಒಂದು ವಿಡಿಯೋ ಕಳಿಸಿದ್ದೆ ನಿಮಗೆ, ನೀವು ನೋಡಿರ್ಬೋದು ಅನಿಸುತ್ತೆ, 4 ಮಿಲಿಯನ್ ವ್ಯೂಸ್ ಹೋಗಿದೆ. ಆ ವ್ಯಕ್ತಿದು ಮೂಲತಃ ನಾನು ಕೆಲವು ವಿಚಾರ ಹೇಳಲೇಬೇಕು. ಅವನ ಉದ್ದೇಶ ಇದ್ದದ್ದು ಪಾಪ್ಯುಲಾರಿಟಿ ಆಗಬೇಕು, ನನಗೆ ಕೃಷಿ ಉಡಾನ್ ಅನ್ನುವಂಥದ್ದು ಜಾಸ್ತಿ ಬರಬೇಕು ಅಂತಂದರೆ ಪ್ರತಾಪ್ ಅವ್ರನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವನು ನಮ್ಮನ್ನು ಬಂದು ಯೂಸ್ ಮಾಡಿದ್ದಾನೆ ಹೊರತು ಅವನಿಗೆ ಯಾವುದೇ ಥರದ್ದು ಇದು ಇರಲಿಲ್ಲ. ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಏನಂತ, ಯೂಟ್ಯೂಬಲ್ಲಿ ನೋಡ್ಕೊಂಡು ಯಾರು ಬೇಕಾದ್ರೂ ಡ್ರೋನ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಯೂಟ್ಯೂಬಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೂ ಮಾಡೋದಾಗಿದ್ದರೆ ಇವನ್ಯಾಕೆ ಬಂದು ನಮಗೆ 35 ಲಕ್ಷ ರೂಪಾಯಿ ದುಡ್ಡು ಕೊಟ್ಟ? 35 ಲಕ್ಷ ಕೊಟ್ಟಿದ್ದಲ್ದೇನೆ ವಾಪಸ್ಸು ನಮ್ಮ ಹತ್ರನೇ ಏನಿಲ್ಲ ಅಂದರೂ 7-8 ಲಕ್ಷ ರೂಪಾಯಿ ಈಸ್ಕೊಂಡಿದ್ದಾನೆ. 50,000 ಕೊಡಿ, 20,000 ಕೊಡಿ, 10,000 ಕೊಡಿ ಅಂತ ಅಂದ್ಬಿಟ್ಟು. ಏನೋ ಒಳ್ಳೆ ಹುಡುಗ ಬೆಳೀತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ನಾವು ಮಾಡಿದ್ರೆ, ಇವತ್ತು ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಬಂದು ನಮ್ಮ ಹತ್ರ ಇಷ್ಟೊಂದು ಕಂಪ್ಲೇಂಟ್ ಮಾಡೋದು, ಅಲಿಗೇಷನ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾನೆ. ಇದು ತುಂಬ ತಪ್ಪು ಸಾರಂಗ್ ಅವರೇ ಮಾಡ್ತಿರುವಂಥದ್ದು.